ಮೀಡಿಯಾದವ್ರಿಗೂ ಮತ್ತು ಲಕ್ಷ್ಮಣ್ ಸವದಿ ಸರ್, ಮಲ್ಲಿಕಾರ್ಜುನ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್ ನಾಗಿರೆಡ್ಡಿ ಸರ್ ಎಲ್ರಿಗೂ ನಮಸ್ಕಾರ. ನಮ್ಮ ದೇಸಾಯಿ ಟೀಮ್ ಎಲ್ರಿಗೂ ನಮಸ್ಕಾರ. ನನಗೆ ದೇಸಾಯಿ ಇದು ಟೀಸರ್ ನೋಡಿದ್ರೆ ಇದೊಂದು ದೊಡ್ಡ ಫ್ಯಾಮಿಲಿ ಥರ ಅನಿಸುತ್ತೆ. ಇಷ್ಟೆಲ್ಲ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ. ನಾನು ಲವ್ 360 ಆದಮೇಲೆ ಸುಮಾರು ಒಂದು 25 ಸ್ಟೋರೀಸ್ ಕೇಳಿದ್ದೆ, ಅದರಲ್ಲಿ ಒಂದು 6 ಮೂವೀಸ್ ರಿಜೆಕ್ಟ್ ಮಾಡಿದ್ದೆ. ಇವಾಗ ಈ ಟೀಸರ್ ನೋಡಿದ್ಮೇಲೆ ನನಗೆ ರಿಜೆಕ್ಟ್ ಮಾಡಿದ್ದೀನಿ ಅನ್ನೋ ಗಿಲ್ಟೇ ಇಲ್ಲ. ಇಟ್ ವರ್ತ್, ಇಷ್ಟು ವೇಟ್ ಮಾಡಿದ್ದಕ್ಕೂ ಇಂಥ ಒಳ್ಳೇದು ವರ್ತ್ ಅನಿಸುತ್ತೆ ನನಗೆ. ಮತ್ತು ಈ ದೇಸಾಯಿ ಸ್ಟೋರಿ ಕೇಳಿದ ತಕ್ಷಣ ನನಗೆ ಮಾಡಿದರೆ ಇಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಮಾಡಬೇಕಂತ ಅನಿಸ್ತು. ನಂದು ಲವ್ 360 ಇರೋ ಕ್ಯಾರೆಕ್ಟರ್ಗೂ ಈ ಸಿನಿಮಾಲಿ ಇರೋ ಕ್ಯಾರೆಕ್ಟರ್ಗೂ ತುಂಬ ಡಿಫ್ರೆನ್ಸು. ನನಗೆ ಈ ಸಿನಿಮಾದಲ್ಲಿ ನಿಜವಾದ ಹೆಸರು ಕೂಡ ಪ್ರವೀಣ್ ದೇಸಾಯಿ ಅಂತಲೇ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನನಗೆ ಈ ಸಿನಿಮಾ, ಇದು ಒಂದು ಸಿನಿಮಾ ಆಲ್ಮೋಸ್ಟ್ ಒಂದು 5 ಸಿನಿಮಾ ಆದಷ್ಟು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಈ ಸಿನಿಮಾ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ ಈ ಸಿನಿಮಾಗೋಸ್ಕರ. ಈ ಸಿನಿಮಾ ಚೆನ್ನಾಗಿ ಬಂದಿದೆ, ಖಂಡಿತ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ನಮ್ಮ ನಾಗಿರೆಡ್ಡಿ ಸರು, ಡೈರೆಕ್ಟರ್ ಸರು, ಎಷ್ಟು ಡೆಡಿಕೇಶನ್ ಅಂದರೆ ಈ ಸೀನಿಂಗ್ ಬರ್ಬೇಕಂದ್ರೆ ಹಂಗೆ ಬರಲೇಬೇಕು, ಅದು ಬರೋ ತನಕ ಇಲ್ಲ ಇನ್ನೊಂದು ಸರಿ ಟೇಕು, ಅಷ್ಟು ಡೆಡಿಕೇಶನಾಗಿ ವರ್ಕ್ ಮಾಡ್ತಿದ್ರು. ಮತ್ತು ಅಷ್ಟು ಪೇಷನ್ಸು ಸರ್ಗೆ, ಇಲ್ಲ ಸಿನಿಮಾ ಬರಲಿ ಅಂತ ಅಷ್ಟು ಪೇಷನ್ಸಿಂದ ಕಾಯ್ತಾ ಇದ್ರು. ಸರ್ ನಿಮ್ಮ ಡೆಡಿಕೇಶನ್ ಎಲ್ಲ ಈ ಟೀಸರಲ್ಲಿ ಕಾಣಿಸುತ್ತೆ ಸರ್, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ಮಾಂತೇಶ್ ಸರ್ ಎಷ್ಟು ಸಿಂಪ್ಲಿಸಿಟಿ ಅಂದರೆ, ಕೆಲವೊಂದು ಸಾರಿ ಸೆಟ್ಟಲ್ಲಿ ಸೆಟ್ ಬಾಯ್ಸ್ ಇಲ್ಲದೆ ಇರ್ಬೇಕಾದ್ರೆ ಸರ್ರೇ ಪಾಪ ಎಲ್ಲ ಸಾಮಾನುಗಳೆಲ್ಲ ಎತ್ತಿಡ್ತಿರು. ಕೆಲವೊಂದು ಸರಿ ಏನಿಲ್ಲ, ಭಾಳ ಸರಿನೇ ಮಾಡಿದ್ದಾರೆ ಸರ್. ಅಷ್ಟು ಸಿಂಪ್ಲಿಸಿಟಿ, ಅಷ್ಟು ಡೌನ್ ಟು ಅರ್ತ್ ಸರ್. ಸಿನಿಮಾ ಚೆನ್ನಾಗಿದೆ, ಖಂಡಿತ ಒಳ್ಳೇದಾಗೇ ಆಗುತ್ತೆ ಸರ್. ನನಗೇನು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೊಸಬ್ನಾಗ ಬಂದಾಗೆ ಜನ ಪ್ರೆಸ್ ಮೀಡಿಯಾದವರೆಲ್ಲ ಗೆಲ್ಸಿದ್ದಾರೆ ಸರ್. ಈ ಸಾರಿ ಎಲ್ಲ ದೊಡ್ಡವ್ರ ಸಪೋರ್ಟ್ ಇದೆ, ಮತ್ತು ಅಷ್ಟೆಲ್ಲ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಸೋಲೋಕ್ಕೆ ಚಾನ್ಸೇ ಇಲ್ಲ ಸರ್. ಸಿನಿಮಾ ಪಕ್ಕ ಗೆಲ್ಲುತ್ತೆ ಸರ್. ಮತ್ತು ಹೀರೋಯಿನ್ ರಾಧೆ ಅವರು, ನಾನು ಕೆಲವೊಂದು ಸಾರಿ ಏನಾದರೂ ಡೌಟ್ ಇದ್ದಾಗ ಕೇಳಿದಾಗ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು. ಥ್ಯಾಂಕ್ ಯು ರಾಧೆ. ಮತ್ತು ನಮ್ಮ ಚಲುವರಾಜ್ ಸರು, ಹೊರಟ ಪರ್ಶನ್ ಸರು, ಮಧುಸೂದನ್ ಸರು, ಇವ್ರ ಜೊತೆ ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಎಷ್ಟೊಂದು ನಾಲೆಡ್ಜು, ಎಷ್ಟೊಂದು ನ್ಯೂ ಥಿಂಗ್ಸು, ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನಟನ ಪರ್ಶನ್ ಸರ್, ನಮ್ಮ ಫಾದರ್ ಕ್ಯಾರೆಕ್ಟರು, ಒಂದು ಸೀನ್ ಇದೆ ಬೆಡ್ರೂಮ್ ಸೀನು, ಅಲ್ಲಿ ಎಮೋಷನ್ ಸೀನು. ಆ ಸರ್ ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಿದ್ರೆ ಅಷ್ಟು ರಿಯಲಿಸ್ಟಿಕ್ಕು, ಅಷ್ಟು ಕಣ್ಣಲ್ಲಿ ನೀರು, ಅಷ್ಟು ರಿಯಲಿಸ್ಟಿಕ್ ಕಾಣಿಸುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮದರ್ ಕ್ಯಾರೆಕ್ಟರ್ ಅರಣ್ಯ ಮ್ಯಾಮ್ ಬಂದಿಲ್ಲ, ಅವ್ರು ಫುಲ್ ಕ್ಯೂಟು. ಅವರು ಫಸ್ಟು ನೋಡಿದಾಗ ನಮ್ಮ ಹೊರಟ ಪರ್ಸನ್ ಸರ್ ವಿಲನ್ನು, ನಾನು 3rd ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಅವರು ಹೀರೋ ಅಂದ್ರೂ ಎಷ್ಟು ಚೆನ್ನಾಗಿ ಸಣ್ಣ ಹುಡುಗ ಅಂತನೂ ಇಲ್ಲದೆ ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು. ನನಗೆ ಈ ಏಜ್ಗೆ ಇಂಥ ದೊಡ್ಡ ಕ್ಯಾರೆಕ್ಟರ್ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟನೇ. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ, ಇವತ್ತು ನನ್ನ ಡಾಕ್ಟರ್ ಮಾಡಿ, ಒಂದು ಆ್ಯಕ್ಟರ್ ಮಾಡಿ, ಇವತ್ತು ಇಲ್ಲಿ ಕುಂದ್ರೋಕೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಈಗ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಾ? ಯಾವಾಗಲಾದ್ರೂ ಮಮ್ಮಿ ಒಂದಿನೂ ಶೂಟಿಂಗ್ ಬಂದಿಲ್ಲ, ಮನೇಲಿ ಯಾವಾಗಲಾದ್ರೂ ನಾನು ಕೋಪ ಬಂದಾಗ ಹೇಳ್ತಿರ್ತೀನಿ, ತಡಿ ಸಿನಿಮಾ ಬರಲಿ ಆಮೇಲೆ ಮಾತಾಡ್ತೀನಿ, ಟ್ರೇಲರ್ ಬರಲಿ, ಟೀಸರ್ ಬರಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಲಕ್ಷ್ಮಣ್ ಸವದಿ ಸರ್ ಎಷ್ಟು ಬ್ಯುಸಿ ಇದ್ರು ಇವತ್ತು ನಮ್ಮ ಚಿತ್ರಕ್ಕೋಸ್ಕರ ನಮ್ಗೆ ಒಳ್ಳೇದಾಗಲಿ ಅಂತ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಒಳ್ಳೆ ಮನಸ್ಸಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಲಾಸ್ಟ್ ಏನಂದರೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಡಿಯನ್ಸು ಥಿಯೇಟ್ರಿಗೆ ಬರೋರ್ಗಂತೂ ಯಾವುದೇ ಥರ ಮೋಸ ಆಗಲ್ಲ, ಪಕ್ಕ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾ ಮೇಕಿಂಗ್ ಮಾತ್ರ ಇನ್ನೂ ಚೆನ್ನಾಗಿ ಬಂದಿದೆ. ಪಕ್ಕ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.